ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಾಷೆ ಮಾಡಿದೆ ಅಷ್ಟೇ. ಒಂದ್ ನಿಮಿಷ, ವಿಕ್ರಾಂತ್ ಅವ್ರೆ ಮೈನಾ ಫೋನ್ ಮಾಡ್ತಿದ್ದಾರೆ. ಓ ಮೈನಾ ಅವ್ರೆ ಎಲ್ಲಿದ್ದೀರಾ? ನೀವ್ ಬಂದೇ ಇಲ್ಲ. ನಾನ್ ಬರಕ್ಕಿಲ್ಲಪ್ಪ. ಬರಕ್ಕಾಗಲ್ವಾ? ಯಾಕೆ? ಅಲ್ಲ ಮೇಡಮ್ ಅವರೇ, ಶಿವಪೂಜೆಲಿ ಕರಡಿ ಬಿಟ್ಟಂಗೆ ನಾನ್ ಯಾಕೆ ಹೇಳಿ? ಆ ಏನು? ಸರಿ ನೋಡಿ, ಹೀಗೊಂದ್ ವಿಷಯ ಹೇಳ್ತೀನಿ, ಅದಕ್ ನೀವು ಉತ್ತರ ಕೊಡ್ಬೇಕು, ಸರಿನಾ? ನೀವಿಬ್ರು ಒಟ್ಟೊಟ್ಗೆ ಎಷ್ಟು ಸಲ ತಿರ್ಗಾಡಿದೀರಾ? ತುಂಬಾ ಕಮ್ಮಿ. ಯಾಕೆ? ಕಮ್ಮಿ ಅಂದ್ರೆ ಎಷ್ಟು ಸಲ? ಒಂದ್ 3 ಸಲ ಇರ್ಬೋದು ಅನ್ಸುತ್ತೆ. ಎಲ್ಲೆಲ್ಲಿ ಹೋಗಿದ್ರಿ? ಒಂದು ಭೀಮಾಂಬಿಕಾ ಕಡೆಯವರು ನನ್ ಮೇಲೆ ಕಲ್ ತೂರಾಟ ಮಾಡಿದಾಗ ತಪ್ಪಿಸ್ಕೊಂಡು ಕೂರ್ಗೋಗ್ ಹೋಗಿದ್ವಿ. ಆಮೇಲೆ ಇನ್ನೊಂದ್ಸಲ ಏನೋ ಮಾಹಿತಿ ಸಿಕ್ತು ಅಂತ ಹೋಗಿ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಆಮೇಲೆ ಆಮೇಲೆ ಏನೋ ಸೀಕ್ರೆಟ್ ಆಪರೇಷನ್ ಅಂತ ಎಲ್ಲೋ ಹೋಗಿದ್ವಿ ಅಷ್ಟೇ. ಹಂಗಾದ್ರೆ ನೀವಿಬ್ರು ಜೊತೆಲಿ ಓಡಾಡಿರೋದು, ತಿರ್ಗಾಡಿರೋದು ಬರೀ ಕೆಲ್ಸದ ಮೇಲೆ ಅಂತಾಯ್ತು ಅಲ್ವಾ? ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಳಕ್ಕೆ ಅಂತಲ್ಲ. ಹೌದು ತಾನೆ? ಅಲ್ಲ, ಇಬ್ರು ಪ್ರೀತಿ ಮಾಡಿ ಮದ್ವೆ ಆಯ್ತಾ ಇದ್ದೀರಾ. ಈ ಕದ್ದು ಮುಚ್ಚಿ ಓಡಾಡ್ಬೇಕು, ಸುತ್ತಾಡ್ಬೇಕು, ಹಿಂಗೆಲ್ಲ ನಿಮ್ಗೆ ಅನ್ಸಕ್ಕಿಲ್ವಾ? ನೋಡಿ, ಹೆಂಗೋ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಹೋಗ್ ಸುತ್ತಾಡಿ, ಮನ್ಸ್ಫೂರ್ತಿಯಾಗಿ ಗಳಿಗೆನ ಅನುಭವಿಸಿ. ಏನ್ ಬೇಕೋ ಅದನ್ನ ತಿನ್ನಿ, ಜೊತೆಲ್ ಸುತ್ತಾಡಿ. ಪ್ರೇಮಿಗಳ ತರ ಈ ಸಮಯನ ಎಂಜಾಯ್ ಮಾಡಿ. ಅಲ್ಲ, ಆ ಹೆಣ್ಮಕ್ಳು ಮತ್ತೆ ಆಯಾ ಮಗ ಅವರೆಲ್ಲ? ಮೇಡಮ್ ಅವ್ರೆ, ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ಇವನಲ್ಲ, ನಾನ್ ಕಾಳಜಿ ಮಾಡ್ತೀನಿ. ಅಲ್ಲ, ಆದ್ರೂ ನೀವೊಬ್ರೇ. ಹೇಳಿದ್ನಲ್ವಾ, ಅವ್ರಿಗೇನೂ ಆಗಲ್ಲ. ನೋಡಿ, ಅವ್ರ ಮೇಲೆ ನಾನೊಂದು ಕಣ್ಣಿಟ್ಟಿರ್ತೀನಿ. ಸರ್, ನೀವು ಪಲ್ಲವಿ ಮೇಡಮ್ನ ಕರ್ಕೊಂಡೋಗಿ. ಅದ್ ಹೇಗಾಗತ್ತೆ ಮೈನಾ ಅವ್ರೆ? ಯಾಕಾಗಕ್ಕಿಲ್ಲ? ನೋಡಿ, ನಾಳೆ ಬೆಳಗಾಗ್ತಿದಂಗೆ ನೀವಿಬ್ರು ಗಂಡ ಹೆಂಡ್ತಿ. ಮದ್ವೆ ಆದ್ಮೇಲೆ ಈ ತರ ಎಲ್ಲ ಸುತ್ತಾಡೋದ್ರಲ್ಲಿ ಮಜಾ ಇರಕ್ಕಿಲ್ಲ. ಮುಂದೆ ಸಂಸಾರ, ಮಕ್ಳು ಅನ್ನೋದು ಇದ್ದೇ ಇರುತ್ತೆ. ಇದೊಂಥರ ನಿಮಗ್ ಮದ್ವೆಗಿಂತ ಮುಂಚೆ ಸಿಗ್ತಿರೋ ಕೊನೆ ಅವಕಾಶ ಅನ್ಕೊಳ್ಳಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಒಟ್ಟೊಟ್ಟಿಗೆ ಸುತ್ತಾಡಿ. ಅದಕ್ಕಂತಾನೆ ನಿಮ್ಗೆ ನಾನ್ ತಂದಿರೋ ಬಟ್ಟೆನ ಹಾಕೊಂಡ್ ಬನ್ನಿ ಅಂತ ಹೇಳಿದ್ದು. ಮೈನಾ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸರ್, ನನಗೆ ಯಾಕೆ ಥ್ಯಾಂಕ್ಸು? ಆಕ್ಚುಲಿ ನಂಗೆ ಪಲ್ಲವಿಯವ್ರ ಜೊತೆ ಈ ತರ ಪ್ರೈವೇಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ಕೆಲ್ಸದ ವಿಷಯವಾಗಿ ಅದ್ರಲ್ಲಿ ಬ್ಯುಸಿ ಆಗ್ಬಿಡ್ತಿದ್ವಿ. ಅಂಡ್ ಈಗ ಮದ್ವೆ ಬೇರೆ ಆಗ್ತಿದೆಯಲ್ಲ, ಸೊ ಆ ಗಾಬರಿಲಿ ಎಲ್ಲ ಮರ್ತು ಬಿಟ್ಟಿದ್ವಿ. ಬಟ್ ಇವತ್ ನೀವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇರ್ಲಿ ಸರ್, ನೀವಿಬ್ರು ಸಂತೋಷವಾಗಿದ್ರೆ ನನಗೆ ಖುಷಿನೇ. ಒಳ್ಳೇದಾಗ್ಲಿ, ಹೋಗ್ಬಿಟ್ ಬನ್ನಿ. ಅವರೆಲ್ಲ ಜೋಪಾನ? ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್. ಹಂಗೇನಾದ್ರೂ ಅವಶ್ಯಕತೆ ಬಿದ್ರೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಮೈನಾ ಅವ್ರೆ. ಒಳ್ಳೆ ಕಾಲನ ಎಂಜಾಯ್ ಮಾಡಿ. ಸರಿ ಸರ್, ಮಡಗ್ತೀನಿ.